ಬೆಂಗಳೂರಿನ ಮಂತ್ರಿ ಮಾಲ್ಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ನೋಡಿ, ಪ್ರತಿಷ್ಠಿತ ಮಂತ್ರಿ ಮಾಲ್ ಇಂದಿನಿಂದ ಮತ್ತೆ ಓಪನ್ ಆಗಿದೆ. ಕಳೆದೆರಡು ದಿನದಿಂದ ಬೀಗವನ್ನು ಹಾಕಿದ್ರು ಬಿಬಿಎಂಪಿ ಅಧಿಕಾರಿಗಳು. ಟ್ಯಾಕ್ಸ್ ಕಟ್ಟದ ಕಾರಣ ಬೀಗವನ್ನು ಹಾಕಿದ್ರು ಬಿಬಿಎಂಪಿಯ ಅಧಿಕಾರಿಗಳು. 51 ಕೋಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡಿರುವಂಥ ಮಂತ್ರಿ ಮಾಲ್ ಇದು. ಕಾನೂನು ಮೊರೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಓಪನ್ ಆಗಿದೆ ಈ ಒಂದು ಮಂತ್ರಿ ಮಾಲ್. ಬೆಂಗಳೂರಿನ ಮಂತ್ರಿ ಮಾಲ್ಗೆ ಈಗ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಪ್ರತಿಷ್ಠಿತ ಮಂತ್ರಿ ಮಾಲ್ ಇಂದಿನಿಂದ ಮತ್ತೆ ಓಪನ್ ಆಗ್ತಾ ಇದೆ. ಸಾಕಷ್ಟು ಬಾರಿ ಈ ಹಿಂದೆಯೂ ಕೂಡ ಬೀಗವನ್ನು ಜಡಿಯಲಾಗಿತ್ತು. ಕಾರಣ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತೇಳಿ. ಕಳೆದೆರಡು ದಿನದಿಂದ ಬೀಗವನ್ನು ಹಾಕಿದ್ರು, ಸೀಲ್ ಹಾಕಿ ಬಿಬಿಎಂಪಿ ಅಧಿಕಾರಿಗಳು ಬೀಗವನ್ನು ಜಡಿದಿದ್ರು. ಟ್ಯಾಕ್ಸ್ ಕಟ್ಟದೇ ಇರುವಂಥ ಕಾರಣದಿಂದಾಗಿ 51 ಕೋಟಿ ಟ್ಯಾಕ್ಸ್ ಬಾಕಿಯನ್ನು ಹಾಗೆ ಉಳಿಸಿಕೊಂಡಿರುವಂಥ ಮಂತ್ರಿ ಮಾಲ್ ಇದು. ಈಗ ಸಹಜವಾಗಿ ಕಾನೂನು ಮೊರೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಒಂದು ಓಪನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಂಗಳೂರಿನ ಮಂತ್ರಿ ಮಾಲ್ಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. 2 ದಿನದ ಹಿಂದೆ 2 ದಿನಗಳ ಕಾಲ ಈ ಮಂತ್ರಿ ಮಾಲ್ಗೆ ಬೀಗವನ್ನು ಜಡಿಯಲಾಗಿತ್ತು. ಕಾರಣ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂಥೇಳಿ. ಪ್ರತಿಷ್ಠಿತ ಮಂತ್ರಿ ಮಾಲ್ ಈಗ ಇಂದಿನಿಂದ ಮತ್ತೆ ಓಪನ್ ಆಗಿದೆ. ಮಂತ್ರಿ ಮಾಲ್ಗೆ ಈಗ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಕಳೆದ 2 ದಿನಗಳ ಹಿಂದೆ ಈ ಒಂದು ಮಂತ್ರಿ ಮಾಲ್ಗೆ ದೃಶ್ಯಾವಳಿಯನ್ನು ನೀವು ಏನು ನೋಡ್ತಾ ಇದ್ದೀರಲ್ಲ, 2 ದಿನದ ಹಿಂದೆ ಈ ಒಂದು ಮಾಲ್ಗೆ ಬೀಗವನ್ನು ಜಡಿಯಲಾಗಿತ್ತು. ಬಿಬಿಎಂಪಿಯ ಅಧಿಕಾರಿಗಳು ಬಂದು ಬೀಗವನ್ನು ಹಾಕಿದ್ರು. ಕಾರಣ 50 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು, ಅವರು ಕೊಟ್ಟಿರಲಿಲ್ಲ. ಈ ಹಿಂದೆಯೂ ಕೂಡ ಈ ಮಂತ್ರಿ ಮಾಲ್ಗೆ ಬೀಗವನ್ನು ಹಾಕಲಾಗಿತ್ತು. ಈಗ ಮತ್ತೊಮ್ಮೆ ಬೀಗವನ್ನು ಹಾಕಿದ್ರು. ಸದ್ಯಕ್ಕೆ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಈ ಒಂದು ಮಂತ್ರಿ ಮಾಲ್ಗೆ. ಪ್ರತಿಷ್ಠಿತ ಮಂತ್ರಿ ಮಾಲ್ ಇಂದಿನಿಂದ ಮತ್ತೆ ಓಪನ್ ಆಗ್ತಾ ಇದೆ. ಕಳೆದೆರಡು ದಿನದಿಂದ ಬೀಗವನ್ನು ಹಾಕಿ ಸೀಲ್ ಹಾಕಿದ್ರು ಬಿಬಿಎಂಪಿ. ಟ್ಯಾಕ್ಸ್ ಕಟ್ಟದೇ ಇರುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಅಧಿಕಾರಿಗಳು ಬಂದು ಅಲ್ಲಿ ಬೀಗವನ್ನು ಜಡಿದಿದ್ರು. ಈಗ ಕಾನೂನು ಮೊರೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಈಗ ಜನರ ಓಡಾಟ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ 2 ದಿನ ಆದ ನಂತರ ಈ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಮಂತ್ರಿ ಮಾಲ್ಗೆ, ಇದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್.ಎನ್. ಕುಮಾರ್, ಕಳೆದೆರಡು ದಿನದಿಂದ ಟ್ಯಾಕ್ಸ್ ಕಟ್ಟದೇ ಇರೋದ್ರಿಂದ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ರು. ಸದ್ಯ ಇವತ್ತು ಮಂತ್ರಿ ಮಾಲ್ ಎಂದಿನಂತೆ ಮತ್ತೆ ಓಪನ್ ಆಗಿರುವಂತದ್ದು. ಸುಮಾರು 53 ಕೋಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್, ಹೀಗಾಗಿ ಕಾನೂನು ಮೊರೆ ಹೋಗಿದ್ದಾರೆ. ಸದ್ಯ ಮಾಲ್ ಅನ್ನ ಕೂಡ ಇವತ್ತು ಓಪನ್ ಮಾಡಿರುವಂತದ್ದು. ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಬಹಳಷ್ಟು ಬಾರಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಕೂಡ ಕ್ಯಾರೆ ಎಂದಿಲ್ಲ. ಆದ್ರೆ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ವಿಚಾರ ಈಗ ಕೋರ್ಟ್ ಅಲ್ಲಿ ಇರುವಂತದ್ದು. ಈ ಹಿಂದೆ ಕೂಡ ಹೈಕೋರ್ಟ್ ನ ಏಕಸದಸ್ಯ ಪೀಠ ಅಂದ್ರೆ ಮಂತ್ರಿ ಮಾಲ್ಗೆ ಅಂದ್ರೆ ತೆರಿಗೆ ಕಟ್ಟುವಂತೆ ಸೂಚನೆ ಕೊಟ್ಟಿತ್ತು. ಈಗ ಮತ್ತೆ ಮಂತ್ರಿ ಮಾಲ್ ನ ಅಧಿಕಾರಿಗಳು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಬಿಬಿಎಂಪಿ ಅವರಿಗೆ ಮಂತ್ರಿ ಮಾಲ್ ಅನ್ನ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಅಂದ್ರೆ ಕೆಲವೊಂದು ತೆರಿಗೆ ವಿನಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲೇ ಇತ್ಯರ್ಥ ಮಾಡುವುದಾಗಿ ಮಂತ್ರಿ ಮಾಲ್ ನ ಆಡಳಿತ ಮಂಡಳಿ ತಿಳಿಸಿರುವಂತದ್ದು. ಹೀಗಾಗಿ ಮಂತ್ರಿ ಮಾಲ್ ಓಪನ್ ಮಾಡೋದಕ್ಕೆ ಬಿಬಿಎಂಪಿ ಕೂಡ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು. ಆದ್ರೆ ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಜನಸಾಮಾನ್ಯರು ತೆರಿಗೆ ಕಟ್ಟದೇ ಇದ್ದಿದ್ರೆ ನೋಟಿಸ್ ಕೊಡೋದು ಅಥವಾ ಅದನ್ನ ಜಪ್ತಿ ಮಾಡುವಂತದ್ದು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ 53 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸ್ಕೊಂಡ ಮಂತ್ರಿ ಮಾಲ್ ಸದ್ಯ ಮತ್ತೆ ಓಪನ್ ಆಗಿರುವಂತದ್ದು. ಅಂದ್ರೆ ಹೊಸ ವರ್ಷಾಚರಣೆ ಬರ್ತಾ ಇದೆ. ಅದೇ ಹಾಗೇನೆ ವೀಕೆಂಡ್ ಆದ ಕಾರಣ ಮಲ್ಲೇಶ್ವರ್ನ ಹಾಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಮಂತ್ರಿ ಮಾಲ್. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಬರ್ತಾರೆ. ಈಗ ಕಾರಣಕ್ಕಾಗಿ ಮಂತ್ರಿ ಏನು ಆಡಳಿತ ಮಂಡಳಿ ಇದ್ದಾರೆ ಅವ್ರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದ ಕಾರಣ ಸದ್ಯ ಬಿಬಿಎಂಪಿ ಅವರಿಗೆ ಓಪನ್ ಮಾಡೋದಕ್ಕೆ ಕೂಡ ಅವಕಾಶ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದು ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುವ ಸಾಧ್ಯತೆ ಇರುವಂತದ್ದು. ಹೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.